ಪರಮಾತ್ಮ ಕನ್ನಡ ಚಲನಚಿತ್ರದ ರಿವ್ಯೂ. ಪರಮಾತ್ಮ 2011ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಪ್ರಣಯ ಹಾಸ್ಯ ಯೋಗರಾಜ್ ಭಟ್ಟರೆಂದು ನಿರ್ಮಿಸಿದ್ದಾರೆ ಮತ್ತು ಸಹ ನಿರ್ಮಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಮತ್ತು ದೀಪಾ ಸನ್ನಿಧಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ವಿಜಯದಶಮಿ ದಿನ ನಿರ್ಮಾಣದ ಅರ್ಧದಲ್ಲೇ ಚಿತ್ರದ ಟಿವಿ ಹಕ್ಕುಗಳನ್ನು ದಾಖಲೆಯ $2.3.5 ಕೋಟಿಗೆ, ಬಿಡುಗಡೆಗೂ ಮುಂಚೆಯೇ ಚಿತ್ರವು ಪ್ರಸಾರ ಮತ್ತು ವಿತರಣಾ $25 ಕೋಟಿಗೂ ಬಿಡುಗಡೆಯಾದಾಗಿನಿಂದ ಈ ಚಿತ್ರವು ಅದರ ರೂಪಕ, ನಿರೂಪಣೆ ಮತ್ತು ಬಾಕ್ಸ್ ಹೊರಗಿನ ಕಥೆ ಹೇಳುವಿಕೆಗಾಗಿ ಆರಾಧನಾ ಸ್ಥಾನವನ್ನು ಗಳಿಸಿತು. ನಿರ್ದೇಶಿಸಿದವರು ಯೋಗರಾಜ್ ಭಟ್, ಬರೆದವರು ಯೋಗರಾಜ್ ಭಟ್, ದುನಿಯಾ ಸೂರಿ, ನಿರ್ಮಿಸಿದವರು ಜಯಣ್ಣ ಭೋಗೇಂದ್ರ. ನಟಿಸುತ್ತಿದ್ದಾರೆ ಪುನೀತ್ ರಾಜ್ಕುಮಾರ್, ದೀಪಾ ಸನ್ನಿಧಿ, ಐಂದ್ರಿತಾ ರೈ, ಅನಂತ್ ನಾಗ್. ಛಾಯಾಗ್ರಹಣ ಸಂತೋಷ್ ರೈ ಪತಾಂಜೆ. ಸಂಪಾದಿಸಿದವರು ದೀಪು ಎಸ್. ಕುಮಾರ್. ಸಂಗೀತ ನೀಡಿದವರು ವಿ. ಹರಿಕೃಷ್ಣ. ಬಿಡುಗಡೆ ದಿನಾಂಕ ಅಕ್ಟೋಬರ್ 6, 2011. ಚಾಲನೆಯ ಸಮಯ 132 ನಿಮಿಷಗಳು. ದೇಶ ಭಾರತ. ಭಾಷೆ ಕನ್ನಡ. ಬಾಕ್ಸಾಫೀಸ್ 8 ಕೋಟಿ ಗಳಿಸಿದೆ. ಕಥಾವಸ್ತು ಹೃದಯತಜ್ಞ ಜಯಂತರಾವ್ ಅವರ ಮಗ ಪರಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಉತ್ಸುಕನಾಗಿರುತ್ತಾನೆ ಮತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಓಡಾಡುತ್ತಲೇ ಇರುತ್ತಾನೆ. ಬಿಎಸ್ಸಿಯಲ್ಲಿ ಚಿನ್ನದ ಪದಕ ವಿಜೇತ ಪರಂ ತನ್ನ ಸ್ನೇಹಿತರ ಕಾರಣದಿಂದಾಗಲೇ ಎಂಎಸ್ಸಿ ಪದವಿ ಪಡೆಯಲು 6 ಪ್ರಯತ್ನಗಳನ್ನು ಮಾಡುತ್ತಾನೆ ಮತ್ತು ಅವನು ಶ್ರೀಮಂತ ವ್ಯಕ್ತಿ ಮತ್ತು ಯಾವುದೇ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಪರಂ ದೀಪಾಳನ್ನು ಪ್ರೀತಿಸುತ್ತಾನೆ, ಆದರೆ ಸಾನ್ವಿ ಕೂಡ ಅವನನ್ನು ಪ್ರೀತಿಸುತ್ತಾಳೆ. ಆದಾಗ್ಯೂ ಪರಮನಿಗೆ ಸ್ನೇಹಿತನ ಭಾವನೆಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾವನೆಗಳಿಲ್ಲ. ಅವನು ಇದನ್ನು ಸ್ಪಷ್ಟಪಡಿಸುತ್ತಾನೆ ಮತ್ತು ದೀಪಾಳನ್ನು ಜೀವನದಲ್ಲಿ ತನ್ನ ಸಂಗಾತಿಯನ್ನಾಗಿ ಪಡೆಯುವ ಆಸಕ್ತಿಯನ್ನು ತೋರಿಸುತ್ತಾನೆ. ದೀಪಾಳ ಕುಟುಂಬಕ್ಕೆ ಇದನ್ನು ಮನವರಿಕೆ ಮಾಡುವುದು ಕಷ್ಟವೆಂದು ಸಾಬೀತುಪಡಿಸುತ್ತಾನೆ. ಈ ಪ್ರಸ್ತಾಪವು ದೀಪಾಳನ್ನು ಕೆರಳಿಸುತ್ತದೆ, ಆದರೆ ಶೀಘ್ರದಲ್ಲೇ ಪರಮನನ್ನು ಪ್ರೀತಿಸುತ್ತಾನೆ. ಕೆಲವು ವರ್ಷಗಳ ನಂತರ ದೀಪಾ ಸಾಯುತ್ತಾಳೆ. ಪರಮ ಅವರ ಮಗನನ್ನು ಬಿಟ್ಟು ಹೋಗುತ್ತಾಳೆ. ಈ ಹಂತದಲ್ಲಿ ಪರಮನನ್ನು ತನ್ನ ಮದುವೆಗೆ ಆಹ್ವಾನಿಸಲು ಸಾನ್ವಿ ಬರುತ್ತಾಳೆ. ಪರಂ ತುಂಬಾ ಹರ್ಷಚಿತ್ತದಿಂದ ಪ್ರತಿಕ್ರಿಯಿಸುತ್ತಾನೆ ಮತ್ತು ದೀಪಾ ದೈಹಿಕವಾಗಿ ಅವನೊಂದಿಗೆ ಇಲ್ಲದಿದ್ದರೂ ಮಾನಸಿಕವಾಗಿ ಅವಳು ಅವನನ್ನು ಬಿಟ್ಟು ಹೋಗಿಲ್ಲ ಎಂದು ನಂಬುವಂತೆ ತೋರುತ್ತದೆ. ಪಾತ್ರವರ್ಗ. ಪರಮಾತ್ಮನ ಪಾತ್ರದಲ್ಲಿ ಪುನೀತ್ ರಾಜ್ಕುಮಾರ್, ದೀಪಾ ಪಾತ್ರದಲ್ಲಿ ದೀಪಾ ಸನ್ನಿಧಿ, ಸಾನ್ವಿ ಪಾತ್ರದಲ್ಲಿ ಐಂದ್ರಿತಾ ರೈ, ಅನಂತ್ ನಾಗ್ ಜಯಂತರಾವ್ ಪಾತ್ರದಲ್ಲಿ ಹೃದ್ರೋಗ ತಜ್ಞ, ಪವಿತ್ರಾ ಪಾತ್ರದಲ್ಲಿ ರಮ್ಯಾ ಬರ್ನಾ, ಶ್ರೀನಿವಾಸ್ ಪಾತ್ರದಲ್ಲಿ ಅವಿನಾಶ್, ರಾಘವ ಪಾತ್ರದಲ್ಲಿ ರಂಗಾನರಘು, ಅಪ್ಪಣ್ಣ ಪಾತ್ರದಲ್ಲಿ ಎಚ್. ಜಿ. ದತ್ತಾತ್ರೇಯ, ರಾಜಪ್ಪ ಪಾತ್ರದಲ್ಲಿ ರಾಜು ತಾಳಿಕೋಟಿ, ಸೀಮೆಎಣ್ಣೆ ಪಾತ್ರದಲ್ಲಿ ಶ್ವೇತಾ ಪಂಡಿತ್, ರಾಘವನ ಸೇವಕನಾಗಿ ಪಾತ್ರದಲ್ಲಿ ಶ್ವೇತಾಂತ್ ಸಿದ್ದಿ, ಅಪ್ಪಣ್ಣ ಸೇವಕನಾಗಿ ಅರಸು ಮಹಾರಾಜರು, ಟ್ರಕ್ ಚಾಲಕನಾಗಿ ರಾಕ್ಲೈನ್ ಸುಧಾಕರ್, ಶಶಿಕಲಾ ಭವಾನಿ ಪ್ರಕಾಶ್, ಜಾನೆಟ್ ಪಾತ್ರದಲ್ಲಿ ಐರಣ್ಣ, ಭಾಸ್ಕರ್ ಸೂರ್ಯ, ಜಯಣ್ಣ ಭೋಗೇಂದ್ರ, ನೀಲಕಂಠ, ಅಣ್ಣಾಜಿ ನಾಗರಾಜ್, ವಿನಾಯಕ್ ಪೂಜಾರಿ, ಸತೀಶ್ ನೀನಾಸಂ, ಕ್ಯಾಬ್ ಡ್ರೈವರ್. ಉತ್ಪಾದನೆ. ಮೂಲತಃ ಪುನೀತ್ ರಾಜ್ಕುಮಾರ್ ನಟಿಸಿದ ಲಗೋರಿ ಚಿತ್ರದ ಚಿತ್ರೀಕರಣ 2009ರಲ್ಲಿ ನಡೆಯಬೇಕಿತ್ತು. ಆದರೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ವೆಚ್ಚ ಹೆಚ್ಚುತ್ತಿರುವ ಕಾರಣದಿಂದ ಚಿತ್ರದಿಂದ ಹಿಂದೆ ಸರಿದ ನಂತರ ಅದನ್ನು
ಸ್ಥಗಿತಗೊಳಿಸಲಾಯಿತು. 2011ರಲ್ಲಿ ಭಟ್ ಅವರು 2010ರ ಹೋಮ್ ಪ್ರೊಡಕ್ಷನ್ ಚಿತ್ರ ಪಂಚರಂಗಿ ಯಶಸ್ಸಿನ ನಂತರ ಅವರು ಪುನೀತ್ ರಾಜ್ಕುಮಾರ್ ಅಭಿನಯದ ಪರಮಾತ್ಮ ಚಿತ್ರವನ್ನು ವಿತರಕ ನಿರ್ಮಾಪಕ ಜಯನ್ ಅವರೊಂದಿಗೆ ಸಹ ನಿರ್ಮಿಸಿದ್ದಾರೆ. ಸ್ಕ್ರಿಪ್ಟ್ಗೆ 3 ಮಹಿಳಾ ನಾಯಕಿಯರು ಅಗತ್ಯವಿದೆ ಎಂದು ಹೇಳಲಾಗುತ್ತದೆ ಮತ್ತು ಅವರು ದೀಪಾ ಸನ್ನಿಧಿ, ರಮ್ಯಾ ಬ್ಯಾನರ್ಜಿ ಮತ್ತು ಅದ್ರಿತಾ ರಾಯ್. ಚಿತ್ರೀಕರಣ ಮಾರ್ಚ್ 3ರಂದು ಸಕಲೇಶಪುರದಲ್ಲಿ ಪ್ರಾರಂಭವಾಯಿತು ಮತ್ತು ಚಿತ್ರವು ಅಕ್ಟೋಬರ್ 6, 2011ರಂದು ಬಿಡುಗಡೆಯಾಗುತ್ತದೆ. ಚಿತ್ರೀಕರಣ ಸ್ಥಳವು ಕರ್ನಾಟಕದ 17 ಜಿಲ್ಲೆಗಳು ಮತ್ತು ದಕ್ಷಿಣ ಕನ್ನಡ ಕರಾವಳಿಯ ಜಿಲ್ಲೆಗಳು ಒಳಗೊಂಡಿವೆ, ಮುಖ್ಯವಾಗಿ ಉಡುಪಿ ಮತ್ತು ಮಣಿಪಾಲ್ ಸುತ್ತಮುತ್ತಲಿನ ಸ್ಥಳಗಳು. ಪರಮಾತ್ಮ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.